ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಬಜಾಜ್ ಫೈನಾನ್ಸಲ್ಲಿ ಒಂದು ಮಿಷಿನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ. ಅಂದರೆ A2C ಮಿಷಿನು, ಪವರ್ ಮಿಷಿನ್ ಹೊಸದೇ ಬುಕ್ ಮಾಡ್ಕೊಂಡಿದ್ರು. ಹೊಸ ಮಿಷಿನ್ A2C ಬೇಕು ಅಂತ ಹೇಳ್ಬಿಟ್ಟು ಬಜಾಜ್ ಫೈನಾನ್ಸಲ್ಲಿ ಇವತ್ತು ಬೆಳಿಗ್ಗೆ ನಾವು ಅಂದರೆ ಕಸ್ಟಮರ್ ಬಂದಿದ್ದು. ನೈಟ್ ಅಷ್ಟೊತ್ತಿಗೆಲ್ಲ ಮಿಷಿನ್ನ ತರಿಸ್ಬಿಟ್ಟು ಅವ್ರಿಗೆ ಫೈನಲಿ ಫಿಟ್ ಮಾಡಿ ಕೊಟ್ವಿ. ಆದರೆ ತುಂಬ ಜನ ಕೇಳ್ತಾ ಇರ್ತಾರೆ, ಬಜಾಜ್ ಫೈನಾನ್ಸಲ್ಲಿ ಸಿಗುತ್ತಾ, ಲೋನಲ್ಲಿ ಸಿಗುತ್ತಾ ಅಂತ ತುಂಬ ಜನ ನನಗೆ ಕ್ವಶನ್ ಮಾಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ. ಇನ್ನೊಂದೇನು ಗೊತ್ತಾ, ಬಜಾಜ್ ಫೈನಾನ್ಸಲ್ಲಿ ನಾವು ಅಲ್ಲೇ ಹೋಗಿ ಇಲ್ಲಿಂದ ಇಲ್ಲೇ ಅಲ್ಲ, ನೀವು ಬೆಂಗಳೂರೇ ಆಗಿರ್ಬೋದು, ಬೇರೆ ಯಾವುದೇ ಊರುಗಳಲ್ಲೂ ಒಂದು ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಒಂದು 30 ಕಿಲೋಮೀಟರ್ ಒಳಗಡೆ ನೀವು ಕೊಡ್ಬೋದು ಲೋನ್ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು. ನಮಗೆ ಅಷ್ಟು ಕೇಪಬಿಲಿಟಿ ಮಾತ್ರ ಇರುತ್ತೆ. 30 ಕಿಲೋಮೀಟರ್ ಸರೌಂಡಿಂಗು ನೀವು ಎಲ್ಲೇ ಇದ್ದರೂ ಕೂಡ ನಾವು ಬಜಾಜ್ ಫೈನಾನ್ಸಲ್ಲಿ ಕೊಡ್ತೀವಿ. ಮತ್ತು ಅದಕ್ಕೆ ಸಿವಿಲ್ ಇರಬೇಕು, ತೊಗೊಂಡಿರ್ಬೋದು ಅಥವಾ ಯಾರು ತೊಗೊಂಡಿರ್ತಾರೆ. ನಿಮ್ಮಲ್ಲಿ ಸಿವಿಲ್ ಇದ್ದರೆ ಖಂಡಿತವಾಗ್ಲೂ ಬೇಗ ಆಗುತ್ತೆ. ಒಂದು ವೇಳೆ ಸಿವಿಲ್ ಇಲ್ಲ ಅಂತ ಅಂದರೆ ಬಜಾಜ್ ಫೈನಾನ್ಸಲ್ಲಿ ಕೊಡೋಕ್ಕೆ ಬರೋದಿಲ್ಲ, ಕೊಡೋದು ಇಲ್ಲ. ಒಂದು ಒಳ್ಳೆ ಫೈನಾನ್ಸ್ ಇತ್ತು ಅಂದರೆ ನಿಮಗೆ ಕೊಡ್ತಾರೆ. ಆಮೇಲೆ ಹಂಗಾಗಿ ಎಷ್ಟೋ ಜನ ತುಂಬ ಗುಲ್ಬರ್ಗ, ಬೆಳಗಾವಿ, ಬಿಜಾಪುರ ಆ ಕಡೆ ಸೈಡೆಲ್ಲ ಲೋನ್ ಮೇಲೆ ಸಿಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಅಷ್ಟು ದೂರ ನೀವು ಎಲ್ಲೂ ಹೋದ್ರೂ ಕೂಡ ಸಿಗೋದಿಲ್ಲ. ನಾನೇ ಕೂಡ ಮೊನ್ನೆ ತುಮಕೂರಲ್ಲಿ ಹೋಗ್ಬಿಟ್ಟು ಫೋನ್ ತೊಗೊಂಡೆ, ಸ್ಯಾಮ್ಸಾಂಗು. ಅದಕ್ಕೂ ಅಷ್ಟೇ ನಮ್ಮದು ಅಲ್ಲಿಂದ 25 ಕಿಲೋಮೀಟರ್ಸ್ ಇದೆ. 30 ಕಿಲೋಮೀಟರ್ಸ್ ಒಳಗಡೆ ಮಾತ್ರ ಲೋನ್ ಅವೈಲಬಲ್ ಇರುತ್ತೆ ಅಂತ ಹೇಳಿದರು. ನಂದು 25 ಕಿಲೋಮೀಟರ್ಸ್ ಒಳಗಡೆ ಅಲ್ವಾ ತುಮಕೂರು ಇರೋದು. ಹಾಗಾಗಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿಕೊಂಡೆ. ನಾನು ಸ್ಯಾಮ್ಸಂಗ್ ಫೋನ್ ತೊಗೊಂಡೆ. ಆವಾಗ ಅಂದರೆ ಏನಂದರೆ ನಮಗೆ ಒಂದು 30 ಕಿಲೋಮೀಟರ್ ಒಳಗಡೆ ನನಗೆ ಅವೈಲಬಲ್ ಇತ್ತು. ಒಂದು ವೇಳೆ ನಾನು 35 ಇದ್ದರೂ ಕೂಡ ನನಗೆ ಕೊಡ್ತಾ ಇರಲಿಲ್ಲ ಅವರು. ನಂದು ಸಿವಿಲ್ ಇತ್ತು, ನನಗೆ ಲೋನ್ ಆಯಿತು. ಫೈನಲಿ ತೊಗೊಂಡೆ ನಾನು ಸ್ಯಾಮ್ಸಂಗ್ ಫೋನ್. ಈ ಥರ ಒಂದು 30 ಕಿಲೋಮೀಟರ್ಸ್ ಒಳಗಡೆ ಇತ್ತು ಅಂತ ಅಂದರೆ ನಮಗೆ ಸಿಗುತ್ತೆ ಅಂತ. ಹಾಗಾಗಿ ತುಂಬ ದೂರ ಊರುಗಳಲ್ಲಿ ಸಿಗೋಲ್ಲ. ಈಗ ನಿಮ್ಮ ಕಡೆ ಯಾರಾದರೂ ಅಲ್ಲೇನೋ ಲೋನ್ ಬಜಾಜ್ ಫೈನಾನ್ಸ್ ಇತ್ತು ಅಂದರೆ ನಾನು ಬಂದು ಅಲ್ಲಿ ತೊಗೊಳ್ತಿದ್ದು, ನನಗೂ ಕೊಡೋಲ್ಲ. ಅದಕ್ಕೆ ಒಂದು ಸರೌಂಡಿಂಗ್ ಇರುತ್ತೆ. ಓಕೆನಾ. ಹಂಗಾಗಿ ಸಿಗಲ್ಲ, ಲೋನ್ ಮೇಲೆ ಆಪ್ಷನ್ಸ್ ಇರೋದಿಲ್ಲ, ನೀವು ಫುಲ್ ಕ್ಯಾಶ್ ಕೊಟ್ಟೆ ತೊಗೊಳ್ಬೇಕಾಗುತ್ತೆ. ಒಂದು ವೇಳೆ ನನ್ನ ಸರೌಂಡಿಂಗ್ ಯಾರು ನೋಡಿದ್ರೆ ಖಂಡಿತವಾಗ್ಲೂ ಬಜಾಜ್ ಫೈನಾನ್ಸಲ್ಲಿ ಅವೈಲಬಲ್ ಇದೆ, ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಬೋದು. ಬನ್ನಿ ಫಸ್ಟ್ ನೋಡೋಣ. A2C ಮಿಷಿನು ಫೈನಲಿ ಫಿಟ್ಟಾಗಿ ಹೋಗ್ತಾ ಇದೆ. ವಿಡಿಯೋನ ಕ್ಲಿಪ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ A2C ಮಿಷಿನ್ ಬೇಕು ಅಂದರೆ ನಿಮ್ಗೆ ಒಳ್ಳೆ ಪ್ರೈಸ್ ಸಿಗ್ತದೆ. ನಾನು ಯುಗಾದಿ ಆಫರ್ ಅಂತ ಬಿಟ್ಟಿದ್ದೆ ಅಲ್ವಾ ನಿಮಗೆ, 24,000ಗೆ ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ಅಷ್ಟೇ 24,000 ರುಪೀಸ್ಗೆ ನಿಮಗೆ A2C ಮಿಷಿನು ಸಿಗುತ್ತೆ. ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಬನ್ನಿ ಫಸ್ಟ್ ವಿಡಿಯೋನ ನೋಡ್ಕೊ. ಇದು ಬಂದುಬಿಟ್ಟು ಜಾಕ್ A2C ಮಿಷಿನು. ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ. ಆದರೂ ಒಂದು ಸ್ವಲ್ಪ ಸಣ್ಣದಾಗಿ ಹೇಳಿಬಿಡ್ತೀನಿ. ಇದರಲ್ಲಿ ಬಂದುಬಿಟ್ಟು ದಾರ ಕಟ್ಟಿಂಗ್ ಇರುತ್ತೆ. ನೀವು ಅಂದರೆ ವರ್ಕ್ ಮಾಡಿ ಮುಗಿಸಿದ ತಕ್ಷಣ ತಾನಾಗಿಯೇ ದಾರ ಕಟ್ಟಾಗುತ್ತೆ. ಪದೇ ಪದೇ ಕತ್ತರಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಸೈಲೆಂಟ್ ಮೋಟಾರ್ ಇರುತ್ತೆ. ಇನ್ನು ಮಿಷಿನ್ ನೋಡುವಾಗ ಶಬ್ದನೇ ಮಾಡಲ್ಲ. ಮನೆಯಲ್ಲಿ, ಶಾಪ್ಗಳಲ್ಲಿ ಯಾರಿಗೂ ತೊಂದರೆ ಆಗದಾಗೆ ಸಮಾಧಾನವಾಗಿ ಕೆಲಸ ಮಾಡ್ಬೋದು. ಇನ್ನು ಸ್ಪೀಡ್ ಕಂಟ್ರೋಲ್ ಕೂಡ ಇರುತ್ತೆ. ನಿಮಗೆ ಬೇಕಾದ ವೇಗದಲ್ಲಿ ಹೊಲಿಗೆ ಹಾಕ್ಬೋದು. ಹೊಸಬರಿಗಾದರೆ ಕಡಿಮೆ ಸ್ಪೀಡನ್ನ ಇಟ್ಕೊಂಡು ಎಕ್ಸ್ಪರ್ಟಾಗಿ ಫುಲ್ ಹೊಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ತುಂಬ ಕರೆಂಟ್ ಬಿಲ್ ಅಂತೂ ತುಂಬ ಕಡಿಮೆ ಬರುತ್ತೆ. ಹಾಗಾಗಿ ಇದ್ರ ಜೊತೆಗೆ ನೀವು ಆರಾಮಾಗಿ ಕೆಲಸನ ಮಾಡ್ಕೊಳ್ಬೋದು. ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂತ ಅಂದರೆ, ಈ ಮಿಷಿನ್ ತೊಗೋಬೇಕು ಅಂದರೆ ಒಂದೇ ಸಲ ಪೂರ್ತಿ ಹಣ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಕೂಡ ಸೌಲಭ್ಯ ಇದೆ. ನೀವು ತಿಂಗಳಲ್ಲಿ ಈಸಿಯಾಗಿ ಕಂತುಗಳನ್ನು ಹಣ ಕಟ್ಟಿ ಮಿಷಿನ್ನ ನಿಮ್ದಾಗಿಸ್ಕೊಳ್ಬೋದು. ಇನ್ನು ಇಷ್ಟೊಂದು ಫೀಚರ್ಸ್ ಇರುವಂತಹ ಮಿಷಿನ್ನ ನೀವು ತೊಗೊಳ್ಬೇಕು ಅಂತ ಅಂದರೆ ದುಡ್ಡು ಜಾಸ್ತಿ ಬೇಕಲ್ವಾ ಹಂಗಂತ ಯೋಚನೆ ಮಾಡ್ತಾ ಇದ್ದೀರಾ. ಈ ಚಿಂತೆ ಬೇಡ. ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಸೌಲಭ್ಯ ಇರುತ್ತೆ. ನೀವು ಒಂದೇ ಸಲ ಪೂರ್ತಿ ಹಣ ಕೊಡಬೇಕು ಅಂತ ಇಲ್ಲ, ತಿಂಗಳಿಗೆ 1,500ರಿಂದ 2,000 ರೂಪಾಯಿ ಕಂತುಗಳನ್ನು ಕಟ್ಕೊಂಡು ನೀವು ಒಂದು ಮಿಷಿನ್ನ ನಿಮ್ದಾಗಿಸ್ಕೊಳ್ಬೋದು. ಇದು ನಿಮ್ಮ ಹತ್ರ ಸಿವಿಲ್ ಚೆನ್ನಾಗಿದ್ದರೆ ಡೌನ್ ಪೇಮೆಂಟು ಈಸಿಯಾಗಿ ಆಗುತ್ತೆ. ಏನು 4,000ರಿಂದ 5,000 ಇಲ್ಲಾಂದ್ರೆ 6,000 ಕಟ್ಟಬೇಕಾಗುತ್ತೆ. ಇನ್ನು ತಿಂಗಳಿಗೆ ನಿಮಗೆ 1,500-2,000. ನಿಮ್ಮ ಎಷ್ಟಕ್ಕೆ ಹಾಕಿಸ್ಕೊಳ್ತೀರಾ, ನಿಮ್ಮ ಹತ್ರ ಡೌನ್ ಪೇಮೆಂಟ್ ಎಷ್ಟಿದೆ ಅಂತ ನೋಡಿಬಿಟ್ಟು ನಿಮ್ಮದು ಸಿವಿಲ್ನ ಚೆಕ್ ಮಾಡ್ತಾರೆ. ಮೇನ್ ಸಿವಿಲ್ ಇರಬೇಕು. ಸಿವಿಲ್ ಇದ್ದರೆ ನಿಮಗೆ ಬಜಾಜ್ ಫೈನಾನ್ಸ್ ಈಸಿಯಾಗಿ ಸಿಗುತ್ತೆ. ಕೆಲವೊಂದು ಸಲ ಎಲ್ಲರ ಹತ್ರನೂ ಅಮೌಂಟ್ಗಳಿರಲ್ಲ ಅಲ್ವಾ. ಈ ಥರ ನೀವು ಫೈನಾನ್ಸ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಬೆಸ್ಟು. ಮತ್ತು ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ಬಜಾಜ್ ಫೈನಾನ್ಸಲ್ಲಿ. ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಏನೂ ಬರೋದಿಲ್ಲ. ಇನ್ನು ಕೆಲವು ಆಫರ್ಗಳಿರುತ್ತೆ. ಆಫರ್ ಡೇಲಿ ನೀವು ಆರಾಮದಲ್ಲಿ ನೀವು ದುಡ್ಡು ಕೊಡದೆ ಕೂಡ ಆರಾಮಾಗಿ 0 ಡೌನ್ ಪೇಮೆಂಟ್ ತೊಗೊಂಡು ಕೂಡ ನೀವು ಮಿಷಿನ್ನ ಪರ್ಚೇಸ್ನ ಮಾಡ್ಕೊಂಡು ಹೋಗ್ಬೋದು. ಈಗ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 3 ತಿಂಗಳಿಂದ 24 ತಿಂಗಳವರೆಗೆ ಕಂತು ಆಯ್ಕೆ ಇರುತ್ತೆ. ನಿಮ್ಗೆ ಹೆಂಗೆ ಬರುತ್ತೋ ಅದನ್ನು ಆಯ್ಕೆನ ಮಾಡ್ಕೊಳ್ಬೋದು. ಇನ್ನು ಬಜಾಜ್ ಫೈನಾನ್ಸ್ ಕಾರ್ಡ್ ಹೊಂದಿದ್ರೆ ಕೇವಲ 2 ನಿಮಿಷದಲ್ಲಿ ನಿಮಗೆಲ್ಲ ಪ್ರಕ್ರಿಯೆ ಮುಗಿದೋಗ್ಬಿಡುತ್ತೆ. ಕಾರ್ಡ್ ಇಲ್ಲದಿದ್ದರೂ ಕೂಡ ಸಹ ನೀವು ಆರಾಮಾಗಿ ಮಾಡಿಸ್ಕೊಳ್ಬೋದು. ಇವಾಗೆಲ್ಲ ಮೊದಲು ಕಾರ್ಡ್ ಇತ್ತು, ಬಜಾಜ್ ಕಾರ್ಡು. ಇವಾಗೆಲ್ಲ ಬಂದುಬಿಟ್ಟು ನಿಮಗೆ ಜಸ್ಟ್ ನಂಬರ್ ಹೇಳ್ಬಿಟ್ರೆ ಸಾಕು, ಅದೇ ನಿಮಗೆ ಬಜಾಜ್ ಕಾರ್ಡ್ ಅಂತ ಹಾಕ್ತಾರೆ. ನಂಬರ್ ಹೇಳ್ಬಿಟ್ರೆ ಸಾಕು. ನಿಮ್ಮ ಸಿವಿಲ್ ಇತ್ತು ಅಂತಂದರೆ ಈಸಿಯಾಗಿ ನೀವು ತಗೊಳ್ಬೋದು. ಇಲ್ಲ ಯಾರ ಹತ್ರದಲ್ಲಿದ್ದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಇದು ಬಂದುಬಿಟ್ಟು ನೋಡಿ, ಫೈನಲಿ ಜಾಕು ರೆಡಿ ಆಯಿತು. A2C ಮಿಷಿನು. ಇನ್ನು ಅವ್ರಿಗೆ ನಾವು ಕಳಿಸ್ತಾ ಇದ್ದೀವಿ ಆಟೋದಲ್ಲಿ. ಅವರೇ ಆಟೋನ ಕರ್ಕೊಂಡು ಬಂದಿದ್ದರು. ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ.
ಇನ್ನು ನೀವು ಬಜಾಜ್ ಏನಾದ್ರು ಫೈನಾನ್ಸ್ ಬೇಕು ಅಂತ ಅಂದರೆ ಸೊ ನೀವು ಆಧಾರ್ ಕಾರ್ಡು, ಪಾನ್ ಕಾರ್ಡು ಹಾಗೆ ಬ್ಯಾಂಕ್ ಪಾಸ್ಬುಕ್ನ ತರಬೇಕಾಗತ್ತೆ. ಇನ್ನು ಫೋಟೋ ಏನು ಬೇಡ, ಫೋಟೋನ ಇಲ್ಲೇ ಹೊಡ್ಕೊಳ್ತಾರೆ ಅವರು, ಏನು ರೀಸೆಂಟ್ ಫೋಟೋ ಇರುತ್ತಲ್ಲ ಅದೇ ಫೋಟೋನೇ ತಗೊಳ್ತಾರೆ. ಆರಾಮಾಗಿ ನೀವು ಮೇನ್ ಬೇಕಾಗಿರೋದು ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇವೆರಡೇ ಬೇಕಾಗಿರೋವಂಥದ್ದು. ಇನ್ನು ನೀವು ಹಣದ ತೊಂದರೆ ಇದೆಯೇ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಜಾಕ್ A2C ಮಿಷಿನನ್ನು ಬಜಾಜ್ ಫೈನಾನ್ಸ್ ಮೂಲಕ ತಗೊಳ್ಳೋದ್ರಿಂದ 1,500ರಿಂದ 2,000 ಕಂತು ಒಳಗಡೆ ತೊಗೊಳ್ಬೋದು. ದಿನಕ್ಕೆ ನೀವು ಕೇವಲ 50ರಿಂದ 60 ರೂಪಾಯಿ ಉಳಿಸ್ಕೊಂಡು ಹೋದರೆ ನಿಮ್ಗೆ ಆರಾಮಾಗಿ ದುಡ್ಡು ಪರ್ಚೇಸ್ನ ಮಾಡ್ಕೊಳ್ಬೋದು. ಸೊ ಇನ್ನು ಈ ಕಸ್ಟಮರ್ ಬಂದುಬಿಟ್ಟು ಬಜಾಜ್ ಫೈನಾನ್ಸ್ನಲ್ಲಿ ತೊಗೊಳ್ಬೇಕು ಅಂತಂದರೆ ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿ ಕೊನೆಗೆ ಫೈನಲಿ ತೊಗೊಂಡ್ರು. ಸೊ ಬೆಳಗ್ಗೆನೇ ಲೋನ್ ಬಂದುಬಿಟ್ಟು ಎಲ್ಲ ಬರೆಸಿ ಲೋನ್ ಆದಮೇಲೆ ಇಷ್ಟಿಷ್ಟು ಕಟ್ಟಬೇಕು ಡೌನ್ ಪೇಮೆಂಟ್ ಅಂತ ಹೇಳಿಬಿಟ್ಟು ಇಷ್ಟಿಷ್ಟೆಲ್ಲ ಮುಗಿಸ್ಕೊಂಡು ಹೋಗಿದ್ರು. ಸಂಜೆ ಅಷ್ಟೊತ್ತಿಗೆ ನಾವು ತರಿಸಿ ಕೊಡ್ತೀವಿ, ಫಿಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ಮೇಲೆ ಸೊ ಬೆಳಗ್ಗೆ ನಾವು ಆರ್ಡರ್ ಕೊಟ್ಟ ನಮಗೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಂತು. ಸೊ ಫೈನಲಿ ಮಿಷಿನ್ನ ಫಿಟ್ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ದೀವಿ. ಅಂದರೆ 30 ಸರೌಂಡಿಂಗ್ ಒಳಗಡೆ ಅಂದರೆ 30 ಕಿಲೋಮೀಟರ್ಸ್ ಒಳಗಡೆ ಅವ್ರು ಇರೋದ್ರಿಂದ ಅವರಿಗೆ ಈಸಿಯಾಗಿ ಡೌನ್ ಪೇಮೆಂಟ್ ಅಂದರೆ 0 ಡೌನ್ ಪೇಮೆಂಟ್ಗೂ ಆಗುತ್ತೆ. ಸೊ 0 ಡೌನ್ ಪೇಮೆಂಟ್ ಕಟ್ಟಿದಾಗ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಬೀಳುತ್ತೆ ಅಂತ ಹೇಳಿಬಿಟ್ಟು ಸೊ ನೀವು ಸ್ವಲ್ಪ ಎಷ್ಟಿರುತ್ತೋ ಅಷ್ಟು ಡೌನ್ ಪೇಮೆಂಟ್ನ ಕಟ್ಟೋದ್ರಿಂದ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಬೆಸ್ಟ್ ಅಲ್ವಾ ಇದು. 0 ಡೌನ್ ಪೇಮೆಂಟಲ್ಲೂ ತುಂಬ ಜನ ತೊಗೊಂಡಿದ್ದಾರೆ. ಸೊ ಇದೇ 0 ಡೌನ್ ಪೇಮೆಂಟಲ್ಲಿ ಏನು ಅವ್ರು ತೊಗೊಂಡಿಲ್ಲ, ಸ್ವಲ್ಪ ಅಮೌಂಟ್ನ ಕಟ್ಬಿಟ್ಟು ಅವರು ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದು. ಫೈನಲಿ ಬಜಾಜ್ ಫೈನಾನ್ಸ್ ಮೇಲೆ ತುಂಬ ಮಿಷಿನ್ಸ್ನ ಕೊಟ್ಟಿದ್ದೀವಿ. ಸೊ ಇದು ಕೂಡ ಒಂದು. ಸೊ ಹಾಗೆ ನಿಮ್ಮಲ್ಲಿ ತೋರಿಸ್ಬೇಕು ಅನ್ನೋದು A2C ಮಿಷಿನ್ ಹಾಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ 24,000 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ A2C ಮಿಷಿನು. ಸೊ ಇವಾಗಿನ ಒಂದು ಬೆಸ್ಟ್ ಕ್ವಾಲಿಟಿ, ಇವಾಗಿನ ಒಂದು ರನ್ನಿಂಗ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾರು ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಒಂದು ಒಳ್ಳೆ ಆಫರಲ್ಲಿ ಸಿಗ್ತಾ ಇದೆ ನಿಮಗೆ 24,000 ರುಪೀಸ್ಗೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಹಂಗೂ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚಿಕ್ಕಿ ಬಾಯ್.